ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಶೈಲು ಸುನೀಲ್. ವೆಲ್ಕಮ್ ಟು ಖುಷ್ ಇನ್ಫಾರ್ಮೇಶನ್ ಅಡ್ಡ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನ್ಯೂಸ್ ಚಾನಲ್ ಅಲ್ಲೆಲ್ಲ ಅದೇ ವಿಷಯ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ಹೌದು, ಅಂಗನವಾಡಿನ ರೀಸೆಂಟ್ ಆಗಿ ಮಾಂಟೆಸರಿಯಾಗಿ ಕನ್ವರ್ಟ್ ಮಾಡಿದ್ರು, ಗವರ್ಮೆಂಟ್ ಮಾಂಟೆಸರಿಯಾಗಿ ಶುರು ಮಾಡಿದ್ರು. ಯಾಕಂತಂದ್ರೆ ಗವರ್ಮೆಂಟ್ ಮಾಂಟೆಸರಿ ಅಂತ ಶುರು ಮಾಡಿದ್ರೆ ಮಕ್ಕಳು LKG UKG ಕೂಡ ಇಲ್ಲೇ ಓದ್ಕೊಂಡು ಡೈರೆಕ್ಟ್ 1ನೇ ತರಗತಿಗೆ ಬೇರೆ ಕಡೆ ಜಾಯಿನ್ ಆಗಲಿ ಅನ್ನೋ ಉದ್ದೇಶದಿಂದ. ಯಾಕಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡಬೇಕು ಅನ್ನೋದೇ ನಮ್ಮ ರಾಜ್ಯ ಸರ್ಕಾರದವರ ಮೇನ್ ಗುರಿ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆ ಕಾರ್ಯನ ಅವರು ಮಾಡಿದ್ರು. ಸೊ ಅದು ಗವರ್ಮೆಂಟ್ ಮಾಂಟೆಸರಿಯಾಗಿ ಕೂಡ ಕನ್ವರ್ಟ್ ಆಯ್ತು. ಅದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇವಾಗ ಅಂಗನವಾಡಿಗಳಲ್ಲಿ ಏನ್ ನ್ಯೂಸ್ ಆಗಿದೆಪ್ಪ ಅಂತ ಅಂದ್ರೆ, ಮಕ್ಕಳಿಗೆ ಊಟದ ಟೈಮಲ್ಲಿ ಮೊಟ್ಟೆನ ಕೊಡ್ತಾರೆ. ಅವ್ರಿಗೊಂದಷ್ಟು ಊಟ ಆಗಿರ್ಬೋದು, ಪೌಷ್ಟಿಕ ಆಹಾರಗಳನ್ನ ಕೊಡ್ತಾರೆ ಅಲ್ವಾ, ಅದ್ರ ಜೊತೆ ಮೊಟ್ಟೆನ ಕೊಡ್ತಾರೆ. ಸೊ ಎಲ್ಲರೂ ಅನ್ಕೋತಾ ಇದ್ದೇನಂತ, ಮಕ್ಕಳಿಗೆ ಮೊಟ್ಟೆನ ಕೊಡ್ತಾರೆ, ಮಕ್ಕಳು ಮೊಟ್ಟೆನ ತಿಂತಾರೆ, ಅಲ್ಲಿ ಕ್ಯಾಲ್ಸಿಯಂ ಅಂಶ ಸೇರ್ತಾ ಇದೆ ಮಗುಗೆ ಅಂತ. ಆದ್ರೆ ಇವಾಗ ಅಂಗನವಾಡಿಯಲ್ಲಿ ಕೆಲಸ ಮಾಡೋರು ಏನಿರ್ತಾರೆ, ಅವರು ಮೊಟ್ಟೆನ ಇಡುವಂತಹ ವಿಡಿಯೋನ ಮಾತ್ರ ಮಾಡಿ ಕಳಿಸ್ತಾ ಇದ್ದಾರೆ ಹೊರತು ಮೊಟ್ಟೆಗಳನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಬಿಡ್ತಾ ಇಲ್ಲ. ಅವರೇ ಎತ್ತಿ ಇಟ್ಕೋತಾ ಇದ್ದಾರೆ. ಅದು ಡೈರೆಕ್ಟ್ ವಿಡಿಯೋ ಮಾಡಿರೋದೇನೆ ವಿಡಿಯೋ ಸಿಕ್ಕಾಗಿದೆ. ಸೊ ನ್ಯೂಸಲ್ಲೆಲ್ಲ ಅದೇ ಸುದ್ದಿ ಆಗ್ತಿದೆ. ನಿಮಗೆ ಏನಕ್ಕೆ ಬೇಕು ಅಂತ ಕೆಲಸಗಳು ಅಂತ ನಾನು ಕೇಳೋದು. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಅಂತಾನೆ ಕೊಡ್ತಾ ಇರೋದು ಸರ್ಕಾರ. ಮಕ್ಕಳನ್ನ ಅವರ ಆಹಾರ ಪದ್ಧತಿ ಚೆನ್ನಾಗಿರ್ಲಿ, ಅವ್ರು ತಿನ್ನೋ ಊಟದಲ್ಲಿ ಪ್ರೋಟೀನ್ಸ್ ಕ್ಯಾಲ್ಸಿಯಮ್ಸ್ ಎಲ್ಲ ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಅಂತಾನೆ ಸರ್ಕಾರ ಕೊಡ್ತಾ ಇರ್ಬೇಕಾದ್ರೆ, ನಿಮಗೆ ಯಾಕಿಂತ ಬುದ್ಧಿ ಕೊಟ್ಟು ಬಿಟ್ಟು ಅದನ್ನ ವಿಡಿಯೋ ಮಾಡಿಕೊಂಡು ವಿಡಿಯೋ ಆಫ್ ಮಾಡಿ ನಂತರ ಎತ್ತಿ ಇಟ್ಕೊಳ್ಳೋ ಅಂಥದ್ದು ಬೇಡ. ಸೊ ಇವಾಗ ಸಿಕ್ಕಾಕೊಂಡಿರೋದು ಒಂದು ಅಂಗನವಾಡಿಯಲ್ಲಿ ಮಾತ್ರ. ಇನ್ನು ಎಷ್ಟೆಷ್ಟು ಅಂಗನವಾಡಿಗಳಲ್ಲಿ ಈ ಥರ ನಡೀತಾ ಇದೆಯೋ, ಮಕ್ಕಳ ಫುಡ್ಗಳನ್ನ ಎತ್ತಿ ಇಟ್ಕೋತಾ ಇದ್ದಾರೋ, ಅವ್ರು ತಿನ್ನೋ ಮೊಟ್ಟೆಗಳನ್ನ ಇಟ್ಕೋತಾ ಇದಾರೋ ಅನ್ನೋದು ಗೊತ್ತಿಲ್ಲ ನಿಜಕ್ಕೂ. ಒಂಥರ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಕಹಿ ಸಂಗತಿ ಅಂತಾನೆ ಹೇಳ್ಬೋದು. ಇನ್ಮೇಲಾದ್ರೂ ಪಾಠ ಕಲಿತೀರಾ ಅಂತ ಅನ್ಕೋತೀವಿ. ಬಿಕಾಸ್ ಯಾಕಂತಂದ್ರೆ ಲೈವ್ ಆಗಿ ನ್ಯೂಸ್ ಅಲ್ಲೇನೆ ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತಾ ಇರೋದ್ರಿಂದ, ಇನ್ಮೇಲೆ ಮಾಡ್ತಾ ಇರೋರು ಅಂಗನವಾಡಿಗಳಲ್ಲಿ ಯಾರು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದೀರಾ ಅಂತ ಆಯ್ತು. ಸಿಕ್ಕಿ ಬಿದ್ರೆ ಡೈರೆಕ್ಟ್ ಸಸ್ಪೆಂಡು. ಇವಾಗೇನು ಸಿಕ್ಕಾಕೊಂಡಿದ್ದಾರಲ್ಲ ಅಂಗನವಾಡಿಯಲ್ಲಿ, ಅಲ್ಲಿ ಯಾರು ಆ ಕೆಲಸಗಳನ್ನ ಮಾಡಿದ್ರು ಅವ್ರನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಇಡಲಾಗಿದೆ. ಅವ್ರಿಗೆ ಜಸ್ಟ್ ಸಸ್ಪೆಂಡ್ ಮಾಡಿದ್ರೆ ಬುದ್ಧಿ ಬರಲ್ಲ, ತಕ್ಕ ಶಿಕ್ಷಣ ಕೊಟ್ರೆ ಮಾತ್ರ ಬುದ್ಧಿ ಬರೋದು. ಸೊ ಈ ಥರನೂ ಇರ್ತಾರೆ ಜನಗಳು. ಮಕ್ಕಳು ಪಾಪ ಆಸೆಯಿಂದ ನಾವು ತಿನ್ಬೋದು ಅಂತ ಪ್ರೇಯರ್ ಮಾಡ್ತಾ ಇರ್ತಾರೆ ಕಣ್ಮುಚ್ಕೊಂಡು. ಬಟ್ ಅವ್ರು ಕಣ್ಮುಚ್ಚಿ ಇನ್ನೇನು ತಟ್ಟೆಗೆ ಕೈ ಹಾಕ್ಬೇಕು ಅನ್ನೋ ಟೈಮಲ್ಲಿ ಎತ್ಕೊಂಡು ಒಂದ್ ಕಡೆ ಇಟ್ಕೋತಾ ಇದ್ದಾರೆ. ಸೊ ಇದು ಯಾವ ನ್ಯಾಯ ಅಲ್ವಾ? ಸೊ ಸಸ್ಪೆಂಡ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಬೆಳಕಿಗೆ ಬಂತು ಮತ್ತೆ ಬೇರೆ ಕಡೆ ಅಂತ ಅಂದ್ರೆ ತಕ್ಕ ಶಿಕ್ಷಣ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.